ನಾಡದೊರೆ ಕೆಂಪೇಗೌಡರ ಆದರ್ಶ ಜೀವನ ಮೌಲ್ಯವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಬೆಂಗಳೂರು ನಗರವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಿರ್ಮಿಸುವ ಮೂಲಕ ಮಾದರಿ ಆಡಳಿತ ನೀಡಿದ ಹೆಗ್ಗಳಿಕೆ ಕೆಂಪೇಗೌಡರದ್ದು. ಕನ್ನಡ ಸಾಹಿತ್ಯ ಪರಿಷತ್ ಆನಂದಪುರ ಹೋಬಳಿ ಘಟಕದ ಅಧ್ಯಕ್ಷರಾದ ರವಿಕುಮಾರ್ ಬೇಡಿ ತಿಳಿಸಿದರು. ಸಾಗರದ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಿದ್ದೀವಿ ಹೇಳಿದರೆ ಅದೊಂದು ದೊಡ್ಡ ಹೆಗ್ಗಳಿಕೆ, ಅದೊಂದು ದೊಡ್ಡ ಶಕ್ತಿ. ದೇಶ, ಕರ್ನಾಟಕ ಮತ್ತು ಇಡೀ ಪ್ರಪಂಚದಲ್ಲೇ ಕೆಂಪೇಗೌಡರು ಎನ್ನುವಂಥದ್ದಕ್ಕೆ ಅದರದ್ದೇ ಆದಂಥ ಒಂದು ಸಚ್ಚಾರಿತ್ಯವನ್ನು ಹೊಂದಿರುವಂಥ ಇತಿಹಾಸವನ್ನು ನಾವು ನೋಡ್ಬೋದಾಗಿದೆ. ಹೌದು, ಜಯಂತಿಯನ್ನು ಯಾಕೆ ಆಚರಿಸಬೇಕು ಅನ್ನೋದು ಮುಖ್ಯವಾದ. ನಾವು ನಮ್ಮನ್ನು ಯೋಚನೆ ಮಾಡಬೇಕಾಗಿದೆ. ಇವತ್ತು ಜಯಂತಿಯನ್ನು ಆಚರಿಸಬೇಕಾದ್ರೆ ಅವಶ್ಯಕತೆ ಇದೆಯೋ ಇಲ್ಲವೋ ಅನ್ನೋದು. ಯಾವುದೇ ಜಯಂತಿಗಳಾಗಲಿ, ಇವತ್ತು ಸರ್ಕಾರದಿಂದ ಬಹಳಷ್ಟು ಜಯಂತಿಗಳು, ಪ್ರಮುಖರ ಜಯಂತಿಗಳನ್ನು, ಶರಣರ ಜಯಂತಿಗಳನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಇದು ಕೇವಲ ಆಡಳಿತ ವರ್ಗದವರಿಗೆ ಮಾತ್ರ ಸೀಮಿತವಾಗಿದೆ ಎನ್ನುವಂಥ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ನನಗೆ ಕಾಣ್ತಾ ಇದೆ. ಬಹಳಷ್ಟು ಜಯಂತಿಗಳನ್ನು ನಾವು ಈ ಸ್ಥಳದಲ್ಲಿ ಆಚರಿಸಿದಾಗ ಬಹಳಷ್ಟು ಮಾತುಗಳನ್ನು ಕೇಳ್ತೇವೆ ಸಮಾಜದ ಮುಖಂಡರಿಂದ. ಆದರೆ ಸಮಾಜದ ಮುಖಂಡರು ನಾವು ಇಂತಹ ಕಾರ್ಯಕ್ರಮದಲ್ಲಿ ಎಷ್ಟು ತೊಡಗಿಸ್ಕೊಳ್ತಿದ್ದೀವಿ ಅನ್ನೋದು ಮುಖ್ಯ. ಇವತ್ತು ನಾನು ಇಲ್ಲಿರುವಂಥ ಒಂದು ಸಮುದಾಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಹೇಳ್ತೀನಿ ಹೇಳಿದ್ರೆ, ನಾಡಪ್ರಭು ಕೆಂಪೇಗೌಡರು ಯಾವುದೋ ಒಂದು ಸಮಾಜದ ಆಸ್ತಿ ಆಗಿರಲಿಲ್ಲ, ಎಲ್ಲ ಸಮಾಜದ ಆಸ್ತಿಯಾಗಿದ್ದು ಕೆಂಪೇಗೌಡರು. ಕೇವಲ ಕೆಲವೇ ವರ್ಷಗಳಲ್ಲಿ ನಾವು ಇವತ್ತು 500 ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ಮಾತಾಡಲಿಕ್ಕೆ ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದೇವೆ. ಯಾರು ಕೆಂಪೇಗೌಡರು, ಇವರ ಇತಿಹಾಸವೇನು ಅಂತ ನಾವು ನೋಡ್ತಾ ಹೋದಾಗ ಅಲ್ಲಿ ಇಡೀ ದೇಶ, ಪ್ರಪಂಚದಲ್ಲೇ, ನಗರದಲ್ಲಿ ವಿಸ್ತೀರ್ಣದಲ್ಲಾಗಿರ್ಬೋದು, ಆರ್ಥಿಕತೆಯಲ್ಲಾಗಿರ್ಬೋದು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುನ್ನುಗ್ಗಿ ಎಲ್ಲ ಪ್ರಪಂಚದ ದೇಶಗಳನ್ನು ಇತ್ತ ನೋಡುವಂಥ ಸ್ಥಳ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕದಲ್ಲಿರುವಂಥ ಬೆಂಗಳೂರು ಎನ್ನುವಂಥದ್ದು. ಸೊ ಇಂಥ ಬೆಂಗಳೂರಿನ ನಿರ್ಮಾತೃರು ಯಾರು ಕೇಳಿದರೆ ನಮಗೆ ಗೊತ್ತಿದೆ, ನಮ್ಮ ನಾಡಪ್ರಭು ಕೆಂಪೇಗೌಡರು ಅಂತ. 1510ರಲ್ಲಿ ಹುಟ್ಟುವಂಥ ಕೆಂಪೇಗೌಡರು 69ರಲ್ಲಿ ನಿಧನರಾಗ್ತಾರೆ. ಆ ಮಧ್ಯದಲ್ಲಿ ಏನೇನು ಸಾಧನೆ ಮಾಡಿದರು, ಆ ಸಾಧನೆಯನ್ನು ನೆನಪಿಸಿಕೊಳ್ಳುವಂಥ ಹಾಗೂ ಆ ಸಾಧನೆಗೆ ಸ್ಫೂರ್ತಿದಾಯಕರಾಗಿರುವಂಥವ್ರನ್ನ ಜ್ಞಾಪಕದಲ್ಲಿಟ್ಕೊಂಡು ಅವರು ನಡೆದು ಬಂದ ದಾರಿಯಲ್ಲಿ ಸಾಗಬೇಕಾದಂಥ ಮನಸ್ಸುಗಳು ನಮಗೆ ಬೇಕಾಗಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಹೇಳಿದರೆ, ಕೆಂಪನಂಜೇಗೌಡವರ ಮಗನಾಗಿ ಹುಟ್ಟಿದಂಥ ಕೆಂಪೇಗೌಡರು, ಕೆಂಪಯ್ಯ, ಕೆಂಪೇರಾಜ, ಈ ಥರದ ಹಲವಾರು ಹೆಸರುಗಳಿಂದ ಬಾಲ್ಯದಲ್ಲಿ ಕರ್ಕೊಳ್ತಾ ಹೋಗ್ತಾರೆ. ಆದರೆ ಇವ್ರದ್ದು ಹೇಗೆ ಹೇಳಿದರೆ, ಪ್ರೌಢಾವಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲೇ ಗುರುಗಳ ವೇದವಾಕ್ಯದಂತೆ ದೇಶವನ್ನು ಸುತ್ತು ಅಥವಾ ಕೋಶವನ್ನು ಓದು ಇರುವಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಇವರು ಬೆಳೆಯುತ್ತಾ ಬರ್ತಾರೆ. ವೃಕ್ಷವನ್ನು ನೆಟ್ಟು ಇಡೀ ದೇಶ, ಪ್ರಪಂಚದಲ್ಲಿ ಹೆಸರನ್ನು ಪಡೀತಾರೆ. ನೀವು ನೋಡ್ಬೋದು 500 ವರ್ಷಗಳ ಹಿಂದಿನ, ಇವತ್ತೇನಾದರೂ ಬೆಂಗಳೂರಲ್ಲಿ ನಾವು ಹೋದರೆ ರಸ್ತೆಗಳು ಎಲ್ಲೋ ಇಕ್ಕಟ್ಟಾಗಿಲ್ಲ. ಇವತ್ತು ನಮ್ಮ ಗ್ರಾಮಗಳಲ್ಲಿರುವಂಥ ರಸ್ತೆಗಳನ್ನು, ರಾಜ್ಯ ಹೆದ್ದಾರಿಗಳನ್ನು ನೋಡಿದರೆ ಇಕ್ಕಟ್ಟಾಗಿರ್ತದೆ. 500 ವರ್ಷಗಳ ಹಿಂದೆ ಅವರು ಮುಂದಾಲೋಚನೆಯಾಗಿ ಮಾಡಿದಂಥ ಯೋಚನೆ ಇವತ್ತು ಬೆಂಗಳೂರಿನ ನಿರ್ಮಾತ್ರ. 1537ರಲ್ಲಿ ಅವರು ಬೆಂಗಳೂರಿಗೆ ಅಡಿಪಾಯವನ್ನು ಹಾಕಿದ್ರು ಅಂತ ಕೇಳ್ತೀವಿ. ಸೊ ಇಂಥ ವ್ಯಕ್ತಿ ಪ್ರಭು ಕೆಂಪೇಗೌಡರು ಯಾಕೆ ಆ ಥರದ ಒಂದು ಕನಸನ್ನು ಕಂಡ್ರು ಅನ್ನುವಂಥದ್ದು ನೋಡ್ಲಿಕ್ಕೆ ಹೋದ. ಹಾಗಾದರೆ ಯಲಹಂಕದಲ್ಲಿ ಅವರು ಪಾಳೆಗಾರರಾಗಿ ಐಕ್ಯವಾದಂಥ ಸ್ಥಳವನ್ನು ಹುಡುಕಬೇಕಾದ್ರೆ ನಮಗೆ 400 ವರ್ಷ ಬೇಕಾಗಿದೆ. ಯೋಚನೆ ಮಾಡಬೇಕಲ್ವ ನಾವು. ನಾಡಪ್ರಭು ಕೆಂಪೇಗೌಡರು 500 ವರ್ಷಗಳ ಇತಿಹಾಸವನ್ನು ಕಟ್ಕೊಂಡು ನಾವು ಮಾತಾಡ್ತಾ ಬರ್ತಿದ್ವಿ. ಆದರೆ 2015 ತನಕನೂ ಸಹ ಅವರ ಐಕ್ಯ ಮಂಟಪ ಎಲ್ಲಿದೆ ಅನ್ನೋಂಥದ್ದು ಗೊತ್ತಾಗ್ಲಿಲ್ಲಲ್ಲ. ಯಾಕೆ? ನಾವು ಆ ಒಂದು ವಿಷಯವನ್ನು ಇವತ್ತು ಕೇಳಿದರೆ, ಇವತ್ತು ಸಹ ನೀವು ಆ ಕೆಂಪಾಪುರದಲ್ಲಿ ಹೋದರೆ ಆ ಐಕ್ಯ ಮಂಟಪದ ಬಗ್ಗೆ ನಿಮಗೆ ಬೇಜಾರಾಗ್ತದೆ. ಐಕ್ಯ ಮಂಟಪವನ್ನು ನಿರ್ಲಕ್ಷ್ಯದಕ್ಕಾಗಿರುವಂಥದ್ದನ್ನು ಕಾಣ್ತೇವೆ. ಅದು ಸಂರಕ್ಷಿತವಾಗಿದೆ. ಆದರೆ ಅವರು ಮಾಡಿರೋ ಸಾಧನೆಗಳನ್ನು ಗುರುತಿಸುವಂಥ ಕೆಲಸಗಳು ಇವತ್ತು ಸಹ ಸರ್ಕಾರದಿಂದ ಆಗಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್ ಅವರೇ. ಇನ್ನೊಂದೇನು ಹೇಳಿದರೆ, ಕೆಂಪೇಗೌಡರ ಜಯಂತಿಯನ್ನು ಆಚರಿಸೋದ್ರ ಜೊತೆಯಲ್ಲಿ ನಾವು ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ತೇವೆ. ಮೂಢನಂಬಿಕೆಗಳ ವಿರೋಧಿಯಾಗಿದೆ. ಇವರ ಸಮುದಾಯದಲ್ಲಿ ಬರುವಂಥ ಒಂದು ಒಕ್ಕಲಿಗ ಸಮುದಾಯದ ಒಂದು ಪಂಗಡದಲ್ಲಿ ಒಂದು ಅನಿಷ್ಟ ಪದ್ಧತಿ ಇತ್ತು ಮೂಢನಂಬಿಕೆಯಾಗಿ. ಯಾರು ಹೆಣ್ಣು ಮಕ್ಕಳು ಮದುವೆ ಆಗೋದಿಲ್ವೋ ಅವರ 2 ಬೆರಳುಗಳನ್ನು ಕಟ್ ಮಾಡ್ತಾ ಇದ್ರು. ನೋಡಿ ಹೇಗಿದೆ ಅಂತೇಳಿ. ಆ ಥರದ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸುವಂಥ ಕೆಲಸವನ್ನು, ಮೂಢನಂಬಿಕೆಯನ್ನು ಮಾಡಿರುವಂಥವ್ರು ನಾಡಪ್ರಭು ಕೆಂಪೇಗೌಡರು.
ಸೊ ಈ ಥರದ ವ್ಯಕ್ತಿಯ ಸಾಧನೆಯನ್ನು ನಾವು ಮಾತಾಡ್ತಾ ಹೋದರೆ ವರ್ಷಾನುಗಟ್ಟಲೆ ಬೇಕಾಗ್ತದೆ. ಯಾಕಂದರೆ 500 ವರ್ಷಗಳ ಇತಿಹಾಸಕ್ಕೆ ನಾಡಪ್ರಭು ಕೆಂಪೇಗೌಡರನ್ನ ನಾವು ಕಾಣ್ತಾ ಇದ್ದೀವಿ. ಹೇಳಿದರೆ ಇವತ್ತು ಅವರ ಹೆಸರುಗಳನ್ನು ವಿಮಾನ ನಿಲ್ದಾಣಗಳಿಗೆ ಇಟ್ಟಿರುವಂಥದ್ದು, ರೈಲ್ವೆ ಸ್ಟೇಷನ್ಗಳಿಗೆ ಇಟ್ಟಿರುವಂಥದ್ದು, ರಸ್ತೆಗಳಿಗೆ ಇಟ್ಟಿರುವಂಥದ್ದು. ಯಾಕೆ ಈ ಥರದ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸರ್ಕಾರದವರು ಮತ್ತು ಸಾರ್ವಜನಿಕವಾಗಿ ಅಂತ ಹೇಳಿದ್ರೆ, ಅವರು ಮಾಡಿರುವ ಸಾಧನೆಗಳು ಮುಂದಿನ ಪೀಳಿಗೆಯವರಿಗೂ ಸಹ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದ ಆ ಥರದ ಹೆಸರುಗಳನ್ನು ಇಡುವಂಥದ್ದು, ಅವರನ್ನು ನೆನಪಿಸುವಂಥ ಕಾರ್ಯವನ್ನು ಮಾಡುವಂಥದ್ದು, ಹಾಗೂ ಈ ಥರದ ಜಯಂತಿಗಳನ್ನು ನಡೆಸ್ಕೊಂಡು ಹೋಗಬೇಕಾದಂಥ ಅವಶ್ಯಕತೆ ನಿಮ್ಮೆಲ್ಲರ ನಡುವೆ ಇದೆ. ಇಂಥ ವ್ಯಕ್ತಿಗಳ ಒಂದು ಸಚ್ಚಾರಿತ್ರದ ಪ್ರಾಮುಖ್ಯತೆಯ ವಿಷಯವನ್ನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಇನ್ನೊಮ್ಮೆ ಇಲ್ಲಿ ಇರುವಂಥ ಸಮುದಾಯದ ಪ್ರಮುಖರು, ತಮ್ಮದೇ ಆದಂಥ ಒಳ್ಳೆಯ ಸಮುದಾಯ ಭವನ ಇದೆ. ಆ ಸಮುದಾಯ ಭವನದಲ್ಲಿ ಸಮಾಜದ ಎಲ್ಲವರ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಈ ಥರದ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಈ ಕೆಂಪೇಗೌಡರ ಬಗ್ಗೆ ಇವತ್ತು ಸರ್ಕಾರದವರು ಸಹ ಎಲ್ಲ ಭಾಗದಲ್ಲೂ ಕೆಂಪೇಗೌಡರ ಹೆಸರನ್ನು ನಾವು ಪ್ರಶ್ನಾರ್ಥಿತವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಕೆಂಪೇಗೌಡರು ಅಂತ ಹೇಳಿದರೆ ಇವತ್ತು ಕಾರ್ಯಕ್ರಮಗಳನ್ನು ನಾವು ನೋಡ್ಬೋದು. ಇವತ್ತು 15 ಲಕ್ಷ ಮರಗಳನ್ನು ಸರ್ಕಾರ ನೆಡ್ತಾ ಇದೆ ಬೆಂಗಳೂರು. ಇವತ್ತು ಐತಿಹಾಸಿಕವಾದಂಥ ಒಂದು ಸಾಧನೆಯ ಮೆಟ್ಟಲು ಅಂತೇಳಿ ಸರ್ಕಾರದ ಬಗ್ಗೆ ನಾವು ಶ್ಲಾಘನೀಯವಾದಂಥ ಮಾತನ್ನು ಸಾರ್ವಜನಿಕವಾಗಿ ಕೇಳಿಬರ್ತೇವೆ, ಅದು ಒಪ್ಕೊಳ್ತೇವೆ. ಆದರೆ ಈ ಥರದ ವಿಷಯಗಳನ್ನು ಹಿಂದೆ ಕೆಂಪೇಗೌಡರು ಮಾಡಿದ್ರಲ್ವಾ, ಇದನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ. ಕೆಂಪೇಗೌಡರು ನಡೆದ ದಾರಿಯಲ್ಲಿ ಇವತ್ತು ನಾವು ಹೋಗಬೇಕಾಗಿದೆ. ಅವರ ಎಲ್ಲ ವಿಷಯಗಳನ್ನು ನಾವು ಸಾಗಿಸ್ಕೊಂಡು ಹೋಗ್ಲಿಕ್ಕೆ ಆಗದೇ ಇದ್ರು ಕೆಲವೊಂದು ವಿಷಯಗಳನ್ನು ತಗೋಬೇಕು. ಶೃಂಗೇರಿಯಲ್ಲಿ ಶಕ್ತಿಪೀಠವನ್ನು ಆಚಾರ್ಯರು ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರು, ಯಾಕೆ ಮಾಡಿದ್ರು ಅಂದರೆ ಅಲ್ಲಿ ಕಪ್ಪೆಯನ್ನು ಮೊಟ್ಟೆ ಇಡುವ ಸಂದರ್ಭದಲ್ಲಿ ಹಾವು ಕಪ್ಪೆಯನ್ನು ತಿನ್ನಬೇಕು, ಆದರೆ ಅದಕ್ಕೆ ರಕ್ಷಣೆ ಕೊಡುವಂಥದ್ದನ್ನು ನಾವು ನೋಡಿದ್ವಿ. ಅದರಲ್ಲಿ ಧರ್ಮ, ನಿಷ್ಠೆ, ತ್ಯಾಗದ ಮನೋಭಾವ ಇದೆ. ಇಲ್ಲಿ ಶಕ್ತಿಯ ಪೀಠವನ್ನು ಸ್ಥಾಪನೆ ಮಾಡಿದರೆ ಇಡೀ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಸ್ಥಾಪನೆ ಆಯಿತು. ಸೊ ಅದೇ ಥರ ಕೆಂಪೇಗೌಡರು ಏನು ಹೋರಾಟ ಅಥವಾ ಇದಕ್ಕೆ ಹೋಗ್ಬೇಕಾದ್ರೆ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅಥವಾ ಬೇಟೆಗೆ ಹೋಗುವಂಥ, ಮುಖ್ಯವಾಗಿ ಬೇಟೆಗೆ ಹೋಗುವಂಥ ಸಂದರ್ಭದಲ್ಲಿ ಏನಂತಂದು ನಾವು ತಿಳ್ಕೊಳ್ತೇವೆ. ಬೇಟೆಗೆ ಹೋದಂಥ ಸಂದರ್ಭದಲ್ಲಿ ನಾಯಿಗಳು ಒಂದು ಮೊಲವನ್ನು ಬೆನ್ನತ್ತಿ ಹೋಗ್ತದೆ. ಬೆನ್ನತ್ತಿ ಹೋದಂಥ ಮೊಲವನ್ನು ಆ ಮೊಲ ಏನು ಮಾಡ್ತದೆ, ಗೆದ್ರಿ ಓಡೋಗ್ಬೋದಿತ್ತು ಅಥವಾ ಆ ಮೊಲ ಅದಕ್ಕೆ ಆಹಾರ ಆಗಬೇಕಾಗಿತ್ತು. ಅದಾಗೋದಿಲ್ಲ. ಮೊಲನೇ ತಿರುಗಿ ಆ ನಾಯಿಗಳ ವಿರುದ್ಧವಾಗಿ ಬೀಳುತ್ತೆ. ಸಾಧಾರಣವಾದಂಥ ಮೊಲ ತಿರುಗಿ ನಾಯಿಯ ಹಿಂದೆ ಬಿದ್ದಾಗ, ಅದರ ವಿರುದ್ಧ ಬಿದ್ದಾಗ ನಾಯಿಗಳು ಓಡೋಗ್ತದೆ, ಕಾಡಿನಿಂದ ಪರಾದೆ ಆಗ್ತದೆ. ಸೊ ಆಗ ಕೆಂಪೇಗೌಡರು ಇದನ್ನೆಲ್ಲ ವೀಕ್ಷಣೆ ಮಾಡ್ತಾರೆ. ಸೊ ಇದು ಶಕ್ತಿಯುತವಾದಂಥ ಸ್ಥಳ. ನಾವು ಸೌಹಾರ್ದಯುತವಾಗಿ ಆಗಿರ್ಬೋದು ಅಥವಾ ಒಳ್ಳೆಯ ರೀತಿಯಲ್ಲಿ ಶಕ್ತಿಯುತವಾಗಿ ಈ ರಾಜ್ಯವನ್ನು ನಡೆಸ್ಬೋದು ಅನ್ನುವಂಥದ್ದು ಮನಗೊಂಡು ಅಲ್ಲಿ ಬೆಂಗಳೂರನ್ನ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ನಿಶ್ಚಲವನ್ನು ಯೋಜನೆಯನ್ನು ಹಾಕ್ತಾರೆ. ಇದಕ್ಕೂ ಮುಖ್ಯವಾಗಿ ಅಲ್ಲಿ ನಗರವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣವಾಯಿತು ಅನ್ನೋಂಥದ್ದು ನಾವು ಕಂಡುಕೊಳ್ತಾ ಇದ್ದೀವಿ. ಸೊ ಈ ಥರದ ಹಲವಾರು ವಿಷಯಗಳನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತು ಅವರು ಸಹ ಸಾಹಿತಿಗಳಾಗಿತ್ತು. ಒಂದು ಪುಸ್ತಕವನ್ನು ಬರೀತಾರೆ, ಗಂಗೆ ಗೌರಿ ಕಲ್ಯಾಣ ಅನ್ನುವಂಥದ್ದು. ಹಾಗೆ ಇನ್ನೂ ವಿಶೇಷ ಅಂತ ಹೇಳಿದರೆ ಅವರಿಗೆ ಹಲವಾರು ಸಾಹಿತಿಗಳಿಗೆ ಪ್ರೋತ್ಸಾಹದಾಯಕರಾಗಿದ್ದರು ಅನ್ನೋದಕ್ಕಿಂತ ತಾವೇ ಬರೆದು ವಿಷಯಗಳನ್ನು ಜನರಿಗೆ ಮುಟ್ಟುವ ಕೆಲಸ ಮಾಡಿರಲ್ಲ, ಇದು ನಿಜವಾಗಿ ನಾವು ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದು. ಆದರೆ ಇಂಥ ಹಲವಾರು ಕೆಲಸ ಕನಸನ್ನು ಕಂಡ್ರು ಅಂತಲೂ ಸಹ ನಾವು ಯೋಚನೆ ಮಾಡಬೇಕಾಗಿದೆ. ಉಪಾಧ್ಯಕ್ಷರೇ, ಇವತ್ತು ನಾವು ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ಯೋಚನೆ ಮಾಡಿದರೆ ಆ ಯೋಚನೆ ಮತ್ತು ಯೋಜನೆಗಳು ಸರಿಯಾದ ರೀತಿಯಲ್ಲಿ ಇದ್ದರೆ ಅದು ಕಾರ್ಯಗತವಾಗಿ ಒಳ್ಳೆಯ ರೀತಿಯಲ್ಲಿ ನಿಲ್ಲುತ್ತೆ ಅನ್ನೋಂಥದಕ್ಕೆ ಕಾರಣರಾಗಿ ನಮ್ಮ ಕಣ್ಣೆದುರಿಗಿರುವಂಥದ್ದು ಕೆಂಪೇಗೌಡರು. ಯಾಕೆ ಈ ವಿಷಯ ಹೇಳ್ತೀನಿ ಹೇಳಿದ್ದೆ, ಕೆಂಪೇಗೌಡರು ತನ್ನ ತಂದೆಯ ಜೊತೆಗೂಡಿ ದೇಶದ ಅಂದರೆ ಅವರ ಒಂದು ವ್ಯಾಪ್ತಿಯಲ್ಲಿ ಎಲ್ಲ ಭಾಗದಲ್ಲೂ ಸಂಚರಿಸ್ತಾ ಇತ್ತು. ಜೊತೆಯಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲಿದ್ದಂಥವ್ರು ಅವರು ನಡೆಸ್ತಿದ್ದ ಹಂಪೆಯ ವೈಭವಗಳನ್ನು ನೋಡಲಿಕ್ಕಾಗಿ ತನ್ನ ತಂದೆಯ ಜೊತೆಗೆ ಹೋಗ್ತಾ ಇದ್ರು. ಕೆಂಪನಂಜೇಗೌಡರು ಹೋಗುವಂಥ ಸಂದರ್ಭದಲ್ಲಿ ಮಗನನ್ನು ಕರ್ಕೊಂಡು ಹೋದಾಗ ಅಲ್ಲಿಯ ವ್ಯವಸ್ಥೆಗಳನ್ನು ನೋಡ್ತಾರೆ. ಏನು ಹಂಪೆಯ ವ್ಯವಸ್ಥೆಗಳನ್ನು ನೋಡ್ತಾರೆ. ಅವತ್ತೇ ಅವರು ವಿಜಯದಶಮಿ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹೋಗ್ಬೇಕಾದ್ರೆಲ್ಲ ಹಂಪೆಯನ್ನು ನೋಡಿ ಮನಸ್ಸೋರ್ತಾರೆ. ಮನಸ್ಸೊತ್ತು ನಾವ್ಯಾಕೆ ನಮ್ಮ ಈ ಭಾಗದಲ್ಲಿ ಇಂಥ ಊರನ್ನು ನಾವು ಸೃಷ್ಟಿ ಮಾಡಬಾರ್ದು, ನಾನು ಯಾಕೆ ಆ ಥರದ ನಗರವನ್ನು ಮಾಡಬಾರ್ದು ಅನ್ನೋಂಥ ಕನಸನ್ನು ಕಾಣ್ತಾರೆ. ಕನಸನ್ನು ಕಂಡಿದ್ದೇನೋ ಸರಿ, ಕಂಡ ಕನಸುಗಳು ನನಸಾಗಬೇಕಲ್ವ. ಅವರು ಯೋಚನೆ ಮಾಡ್ತಾರೆ, ತನ್ನ ಮಗ ಹಾಗೂ ರಾಜರ ಜೊತೆಗೆ ಬರುವಂಥ ಒಂದಿಷ್ಟು ಮಂತ್ರಿಗಳ ಜೊತೆಗೆ ಬೇಟೆಗೆ ಹೋಗುವಂಥ ಸಂದರ್ಭದಲ್ಲಿ ಯಲಹಂಕ ಭಾಗದಿಂದ ಒಂದು 10-15 ಕಿಲೋಮೀಟರ್ ದೂರದಲ್ಲಿ, ಈಗಿನ ಬೆಂಗಳೂರಿನ ಯಲಹಂಕದ ಸುತ್ತಮುತ್ತದಲ್ಲಿರುವಂಥ ಜಾಗದಲ್ಲಿ ಬೇಟೆ ಆಡ್ತಾ ಹೋಗ್ತಾ ಇರಬೇಕಾದ್ರೆ ನೋಡಿ ಎಷ್ಟು ವಿಪರ್ಯಾಸ ಅಂತ ಹೇಳಿದರೆ, ಇವತ್ತು ನಾವು ಸಾವಿರಾರು ಜನ ಈ ಸಾಗರದಲ್ಲಿದ್ದೀವಿ. ನಮ್ಮ ಸಮುದಾಯದಲ್ಲಿ, ಈ ಥರದ ಸಮುದಾಯದಲ್ಲಿ ಸಾವಿರಾರು ಜನ ಇದೆ. ನಾನು ಹೇಳಿದೆ ಫಸ್ಟಿಗೆ, ನನ್ನ ಮಧ್ಯದಲ್ಲಿ ಬೇರೆ ಬಂದೆ.
ನಾವು ಇದು ಒಬ್ಬ ಸಮಾಜದ ಆಸ್ತಿ ಅಲ್ಲ ನಾಡಪ್ರಭು ಕೆಂಪೇಗೌಡರು ಅಂತೇಳಿ. ಯಾಕಂದರೆ ಇವತ್ತು ದೂರದೃಷ್ಟಿ ಇಟ್ಟು ಮಾಡಿರೋದ್ರಿಂದ 500 ವರ್ಷಗಳ ನಂತರದಲ್ಲಿ ಇವತ್ತು ಬೆಂಗಳೂರು ಅನ್ನೋದಕ್ಕೆ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರೆದು ಬೆಂಗಳೂರಿಗೆ ಬಂದು ನೆಲೆಸಲಿಕ್ಕೆ ದೇಶದ ಹಾಗೂ ವಿದೇಶದ ಎಲ್ಲ ಪ್ರಜೆಗಳು ಇಲ್ಲಿಗೆ ಬರ್ತಾರೆ. ಉಪ ತಹಸೀಲ್ದಾರ್ ರೇಖಾ ಮಾತನಾಡಿ ಜಯಂತಿಯ ಶುಭಾಶಯ ತಿಳಿಸಿದರು. ಶುಭೋದಯ. ವೇದಿಕೆ ಮೇಲೆ ತಾಲೂಕು ಕರ್ನಾಟಕ ಸರ್ಕಾರ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ, ಸಾಗರ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವೇದಿಕೆ ಮೇಲೆ ತಹಸೀಲ್ದಾರ್ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಪವಿತ್ರ ದಿನದಂದು ಬೃಹತ್ ಬೆಂಗಳೂರು ನಗರ ಪಾಲಿಕೆಯನ್ನು ಸ್ಥಾಪಿಸಿರುವ ಸನ್ಮಾನ್ಯ ಶ್ರೀ ಕೆಂಪೇಗೌಡರ ಆದರ್ಶ ತತ್ವಗಳನ್ನು ಎಲ್ಲರೂ ಪರಿಪಾಲಿಸಬೇಕು. ಹಾಗೆ ಅವರ ನಾಯಕತ್ವ ಗುಣಗಳನ್ನು ಎಲ್ಲರೂ ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಒಕ್ಕಲಿಗ ಸಮಾಜದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಟಿ ಬಸವರಾಜ್ ಮಾತನಾಡಿ, ಸರ್ಕಾರ ಸೂಚನೆ ಕೊಟ್ಟಾಗ ಸರ್ಕಾರಿ ಅಧಿಕಾರಿಗಳು ಜಯಂತಿಗಳಲ್ಲಿ ಭಾಗವಹಿಸುವುದರು ವಿಷಾದನೀಯ ಎಂದು ತಿಳಿಸಿದರು. ನಾವು ನಮ್ಮ ಸಮಾಜದ ವತಿಯಿಂದ ಮಾಡ್ತೀವಿ. ಆದರೆ ಸರ್ಕಾರ ಒಂದು ಸೂಚನೆ ಕೊಟ್ಟಾಗ ತಹಸೀಲ್ದಾರ್ ಇಂಥ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇಲ್ಲ ಅಂದರೆ ಹೇಗೆ? ಮತ್ತು ಇಲ್ಲಿ ಇನ್ವಿಟೇಷನ್ ಮಾಡಬೇಕು. ನಾನು ಇಲ್ಲಿ ಇದನ್ನು ನೋಡಿದ್ದೀನಿ, ಫ್ಲೆಕ್ಸ್ ಬೋರ್ಡ್ ಬಹುಶಃ ವರ್ಷಿನ ಫ್ಲೆಕ್ಸ್ ಬೋರ್ಡ್ ಇರ್ಬೋದೇನೋ ಲೆಕ್ಕ. ಒಂದು ಡೇಟನ್ನು ಸಹಿತ ಹಾಕಲಿಕ್ಕೆ ನಿಮಗೆ ಪುರ್ಸೊತ್ತಿಲ್ಲ ಅಷ್ಟೇ. ಇದನ್ನು ಯಾಕೆ ಆಚರಣೆ ಮಾಡ್ತೀವಿ? ಇವತ್ತು 27/6/2020 ಜಯಂತಿ ಮಾಡ್ತಾಯಿದ್ವಿ. ನೋಡಿ, ನೀವು ತಿರುಗಿ ನೋಡಿ, ದಿನಾಂಕ ಬರೆದಿದ್ದಾರೆ, ಡೇಟ್ ಬರಲಿಲ್ಲ. ಅದು ಬಹುಶಃ ಹೋದ ವರ್ಷ ಮಾಡಿಸಿ ಫ್ಲೆಕ್ಸ್ ಇರ್ಬೋದು. ಅದರಿಂದ ಕಾಟಾಚಾರ್ಯ ಜಯಂತಿಯನ್ನು ಮಾಡೋದು ಬೇಡ. ಕೆಂಪೇಗೌಡರು ಯಾವತ್ತೂ ಅವರಿಗೆ ಸಾವಿಲ್ಲ. ಅವರ ಮಾಡಿರುವಂಥ ಕೆಲಸಗಳಿರ್ಬೋದು, ಇದಿರ್ಬೋದು. ಇವತ್ತು ಲಕ್ಷಾಂತರ ಜನಗಳು ಇವತ್ತು ಬೆಂಗಳೂರಿನಲ್ಲಿ ಜೀವನ ಮಾಡ್ತಿದ್ದಾರೆ ಅಂದರೆ ಅದು ಕೆಂಪೇಗೌಡರು ಬೆಂಗಳೂರಿಗೆ ಕಟ್ಟಿಬಿಟ್ಟಿದೆ ಕಾರಣ. ಹಾಗಾಗಿ ಅವರು ಭೂಮಿ ಇರಲ್ಲವರೆಗೂ ಕೆಂಪೇಗೌಡ ಇರ್ತಾರೆ. ಹಾಗಾಗಿ ಸರ್ಕಾರ ಸುತ್ತೋಲೆ ಹಾಕಿದೆ ಒಂದು 7-5 ವರ್ಷದಿಂದ ಕೆಂಪೇಗೌಡ ಜಯಂತಿಯನ್ನು ಮಾಡಬೇಕಾದ್ರೆ ದಯಮಾಡಿ ಮುಂದಿನ ವರ್ಷನಾದರೂ ಒಂದು ನಿಮ್ಮ ಸರ್ಕಾರ ಸುತ್ತೋಲೆ ಪ್ರಕಾರ ಮಾಡಿ. ಆ ಸುತ್ತೋಲೆ ಪ್ರಕಾರ ಮಾಡಿದರೆ ಬಹುಶಃ ನೀವು ಕೆಂಪೇಗೌಡ ಜಯಂತಿ ಮಾಡೋಕ್ಕೆ ವಸ್ತುತ. ಇಲ್ಲ ಅಂದರೆ ದಯವಿಟ್ಟು ನಮ್ಮ ಸಮಾಜದಲ್ಲಿ ಹೇಳ್ತೀನಿ, ನೀವು ಮಾಡಲೇಬೇಡಿ ಅಂತಾರೆ. ಅದನ್ನು ಮಾಡಲೇಬೇಡಿ ಅಂತ ಹೇಳಿದ್ದು ನಮ್ಗೆ ಪವರ್ ಇಲ್ಲ. ಯಾಕಂದರೆ ಸರ್ಕಾರ ಸುತ್ತೋಲೆ ಮಾಡಿದೆ, ಎಲ್ಲರೂ ನೀವು ಮಾಡಲೇಬೇಕು ಅಂತ. ಬಹುಶಃ ನಮ್ಮ ಈ ಒಂದು ಆಹ್ವಾನವನ್ನು ನಿಮ್ಮ ತಹಸೀಲ್ದಾರ್ ಮುಟ್ಟಿಸ್ತೀರಿ ಅಂತ ನಂಬಿಸಿ ನಾನು ಈ ಮಾತನ್ನು ಮುಗಿಸ್ತೀನಿ. ಜಯಂತಿಯ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಉಪ ತಹಸೀಲ್ದಾರ್ ಅವರೇ, ಸಾಗರ ತಾಲೂಕು ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಅವರೇ, ಇಲ್ಲಿವರೆಗೆ ಕೆಂಪೇಗೌಡರ ಬಗ್ಗೆ ತಿಳುವಳಿಕೆ ಹಾಗೂ ಉಪನ್ಯಾಸವನ್ನು ನೀಡಿದಂಥ ಶ್ರೀ ರವಿಕುಮಾರ್ ಅವರೇ, ತಾಲೂಕಿನ ಎಲ್ಲ ಸರ್ಕಾರಿ ಸಿಬ್ಬಂದಿಗಳೇ, ಸಮಾಜದ ಗೌರವಾನ್ವಿತ ಸಮಾಜದವರೇ, ಬಂಧುಮಿತ್ರರೇ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಿದ್ದೀವಿ. ನಮ್ಮ ಉಪನ್ಯಾಸರು ಹೇಳಿದರು, ಸಮಾಜದವರು ಹೆಚ್ಚಿನ ಸಂಖ್ಯೆ ಎಲ್ಲರೂ ಬರಬೇಕಾಯ್ತು ಅಂತ. ಕಾರಣ ನಮಗೆ ಸಮಾಜದಲ್ಲಿ ತಿಳುವಳಿಕೆ ನಮ್ಮ ತಾಲೂಕು ಪಂಚಾಯತಿಯಿಂದ ನೀಡಲಿಲ್ಲ. ಇಲ್ಲಾಂದರೆ ಬಹುಶಃ ಯಾವುದೋ ಒಂದು ಜಯಂತಿ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಸಮಾಜದಲ್ಲಿ ಮೊದಲೇ ಹೇಳಿದರೆ ಇಷ್ಟು ಜನ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ. ಕಳೆದ ನಾವೊಂದು 3-4 ವರ್ಷದಿಂದ ತಾಲೂಕು ಪಂಚಾಯತಿಯಲ್ಲಿ ಕನ್ನಡ ಕೆಂಪೇಗೌಡ ಜಯಂತಿ ಬಂದು ಹೋಗ್ತಾಯಿದ್ದೀವಿ. ಒಂದು ಕಾಟಾಚಾರದ ಒಂದು ಜಯಂತಿಯನ್ನು ತಾಲೂಕು ಪಂಚಾಯತಿಯಲ್ಲಿ ಆಚರಣೆ ಮಾಡೋದನ್ನು ಪ್ರತಿ ವರ್ಷ ನಾವು ನೋಡ್ತಾಯಿದ್ದೀವಿ. ಈ ಸಲ ನಮ್ಮ ಅಧ್ಯಕ್ಷರು ಇರಲಿಲ್ಲ ಕಾರಣದ್ದು ನಾವು 10 ಗಂಟೆಗೆ ಬಂದು ಹೋಗಿದ್ವಿ. ಯಾರು ಬರಲಿಲ್ಲ. ಮತ್ತು ಹೋಗೋಣ ಅಂತಂದ್ರೆ ಮತ್ತೆ ಲಾಸ್ಟಿಗೆ ಯಾಕೆ ಒಂದು ಇವತ್ತು ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ, ನಾವು ಹೋಗೋಣ ಅನ್ನೋ ವಿಚಾರದಲ್ಲಿ ಬಂದ್ವಿ. ದಯವಿಟ್ಟು ನೋಡಿ, ಇವತ್ತು ತಹಸೀಲ್ದಾರ್ ಇರಬೇಕಾಯ್ತು, ತಹಸೀಲ್ದಾರ್ ಇಲ್ಲ. AC ಅವ್ರು ಇರಬೇಕಾಯ್ತು, AC ಅವರಿಲ್ಲ. ಇಲ್ಲಿ ಇನ್ವಿಟೇಷನ್ ಎಲ್ಲ ಹಾಕಿದ್ರಿ, ವೀರೇಶ್ ಕುಮಾರ್ ಹಾಕಿದ್ರಿ, ಪ್ರತಿಭಾ ಹಾಕಿದ್ರಿ, ಮಹೇಶ್ ಹುಡುಗರು ಹಾಕಿದ್ರಿ, ನಾಗಪ್ಪನವ್ರ ಹೆಸರು ಹಾಕಿದ್ರಿ. ಇವ್ರು ಯಾರು ಸಹಿತ ತಾಲೂಕು ಪಂಚಾಯತಿ ನಮ್ಮದು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು
ಜೊತೆಗೆ ನಮ್ಮ ಸಮಾಜದಲ್ಲೂ ನಾವು ಭಾಳ ಕಮ್ಮಿಗೆ. ಹಾಗಾಗಿ ಇದರ ನಾವು ಯೋಚನೆ ಮಾಡಿದ್ವಿ, ನಾವು ನಮ್ಮ ಸಮಾಜದ ವತಿಯಿಂದ ಪ್ರತಿ ವರ್ಷ ನಾವು ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಅದು ಇವತ್ತಿನ ದಿವಸ ಮಾಡಲ್ಲ, ಇವತ್ತು ನೀವು ಕರಿತೀರಿ ಅಂತ ನಾವು ಅದನ್ನು ಮಾಡಲಿಕ್ಕೆ ಹೋಗಲ್ಲ. ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಮಾಜದ ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ್, ಖಜಾಂಚಿ ರಮೇಶ್, ಸಮಾಜದ ಮುಖಂಡರಾದ ಶೇಷಗಿರಿ, ಕಚೇರಿಯ ಮೋಹನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.